ಯಾವುದೇ ಒಂದು ಘಟನೆ ನಮ್ಮನೇಲಿ ನಡೆದಾಗ ನಾವು ಕರೆದ್ರೆ ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಯಾಕೆಂತಂದ್ರೆ ನಾವೇ ಒಬ್ರು ನೆರವಿಗೆ ಹೋಗದೆ ಇರೋದ್ರಿಂದ ನಮ್ ನೆರವಿಗೆ ಬರ್ಲಿ ಇನ್ನೊಬ್ರು ಅಂತ ನಿರೀಕ್ಷಿಸೋದು ಕೂಡ ಅದು ಮೂರ್ಖತನ ಆಗ್ಬಿಡುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. 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 ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರದಂತೆ ಈ ವಾರನೂ ಕೂಡ ಈ ಅಂತರಾಳ ಕಾರ್ಯಕ್ರಮದಲ್ಲಿ ಒಂದು ಹೊಸ ವಿಷಯವನ್ನ ತಂದಿದ್ದೇನೆ. ಹಾಗಾಗಿ ಎಲ್ಲರೂ ಪ್ರತಿ ವಾರ ಅಂತರಾಳ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತಾ, ನಿಮ್ಗೆಲ್ಲರಿಗೂ ಈ ಕಾರ್ಯಕ್ರಮ ಬಹಳ ಅಚ್ಚುಮೆಚ್ಚಾಗಿದೆ ಅಂತ ತಿಳ್ಕೊಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ವಿಷಯ ನೆರೆಹೊರೆ. ಸ್ನೇಹಿತರೆ, ನೆರೆಹೊರೆ ಅಂದ ತಕ್ಷಣ ನಮ್ಗೆಲ್ಲ ಅಕ್ಕಪಕ್ಕದಲ್ಲಿ ನಾವು ಯಾವ ರೀತಿ ಅವ್ರ ಜೊತೆ ಬೆರೆತು ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಂಡು ಬದುಕ್ತೀವೋ, ಈ ಒಂದು ನೆರೆಹೊರೆ ಅವಶ್ಯಕತೆ ಖಂಡಿತ ಇದೆ. ಯಾಕೆ ಅಂತಂದ್ರೆ ನಮ್ಮ ಕಷ್ಟಕ್ಕೆ ಅವ್ರಾಗೋದು, ಅವ್ರ ಕಷ್ಟಕ್ಕೆ ನಾವು ಆಗೋದು, ಇದು ಇರ್ಬೇಕು ಮನುಷ್ಯನ ಜೀವನದಲ್ಲಿ. ಯಾಕೆಂದ್ರೆ ಮನುಷ್ಯ ಸಂಘಜೀವಿ ಅಂತ ಆದ್ಮೇಲೆ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂತಂದ್ರೆ ನಮ್ಮ ನೆರೆಹೊರೆನು ನಾವು ಉತ್ತಮವಾಗಿ ಇಟ್ಕೋಬೇಕು. ಅದೇ ತರ ನೆರೆಹೊರೆಯವರು ಕೂಡ ನಮ್ ಜೊತೆ ಚೆನ್ನಾಗಿರೋ ಹಾಗೆ ನಾವು ನೋಡ್ಕೋಬೇಕು, ಜೊತೆಗೆ ಅವರು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ನಗರ ಪ್ರದೇಶಗಳನ್ನ ತಗೊಂಡಾಗ ನಾವು ನೆರೆಹೊರೆಯಲ್ಲಿ ಯಾರಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ನೆರೆಹೊರೆ ಅಂತಂದ್ರೆ ಅವರು ಪರಿಚಯ ಮಾಡ್ಕೊಳಕ್ಕೂ ಹೋಗಲ್ಲ. ಯಾಕೆ ಪರಿಚಯ ಮಾಡ್ಕೋಬೇಕು ನಾವು? ಅವ್ರಿಂದ ನಮ್ಗೇನ್ ಉಪಯೋಗ? ಅವ್ರ ಅಗತ್ಯತೆ ನಮ್ಗಿದೆಯಾ ಇಲ್ವಾ? ಈ ರೀತಿ ಲೆಕ್ಕಾಚಾರ ಹಾಕೊಂಡು ಬದುಕೋದು ಹೆಚ್ಚು ನಗರ ಪ್ರದೇಶಗಳಲ್ಲಿ ನಾವು ಕಾಣ್ತೀವಿ. ಆದ್ರೆ ನಾವು ಇದೇ ಒಂದು ನೆರೆಹೊರೆನ ಹಳ್ಳಿಯಲ್ಲಿ ನೋಡಿದಾಗ ಖಂಡಿತ ಬಹಳ ಖುಷಿಯಾದಂತ ವಿಚಾರಪ್ಪ. ಏನಪ್ಪಾ ಅಂತಂದ್ರೆ ಹಳ್ಳಿಲಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ಜನಗಳೇ ಇರೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಪೂರ್ಣ ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಹೋದ್ರು ಕೂಡ ದಿನ ಆ ವ್ಯಕ್ತಿ ಪರಿಚಯ ಇರೋದ್ರಿಂದ ತಕ್ಕಷ್ಟು ಅವ್ರ ಬಗ್ಗೆ ತಿಳ್ಕೊಂಡೇ ಇರ್ತಾರೆ. ಹಾಗಾಗಿ ಹಳ್ಳಿ ಪ್ರದೇಶಗಳಲ್ಲಿ ನೆರೆಹೊರೆ ಬಹಳ ಚೆನ್ನಾಗಿ ಇರುತ್ತೆ. ನಗರ ಪ್ರದೇಶಗಳಲ್ಲಿ ಯಾಕೆ ಹೀಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಯಾಕೆಂದ್ರೆ ಬಹುತೇಕ ಜನರಲ್ಲಿ ಒಂದ್ ರೀತಿ ಸಂಕುಚಿತ ಮನೋಭಾವನೆ. ಅವ್ರನ್ನ ನಾವು ಮಾತಾಡಿಸ್ಬಿಟ್ರೆ ಏನಂತಾರೋ, ಅಥವಾ ಯಾಕೆ ಅವ್ರನ್ನ ಪರಿಚಯ ಮಾಡ್ಕೋಬೇಕು, ಏನ್ ಅವರಿಂದ ನಮ್ಗೇನು ಅವಶ್ಯಕತೆ ಇಲ್ಲ, ಈ ರೀತಿ ತಮಗ್ ತಾವೇ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಈ ರೀತಿಯ ಒಂದು ಭಾವನೆ ಮತ್ತೆ ಈ ರೀತಿ ವಾತಾವರಣ ನಗರ ಪ್ರದೇಶಗಳಲ್ಲಿ ನಮ್ಗೆ ಕಂಡು ಬರೋದು. ಈಗ ಉದಾಹರಣೆಗೆ ನೋಡಿ, ಒಂದು ಮನೆಯಲ್ಲಿ ಕಳ್ತನ ಆಗ್ತಾ ಇದೆ ಅಂತಂದ್ರೆ ಅವ್ರ ಪಕ್ಕದ ಮನೆಗೆ ಗೊತ್ತೇ ಇರುತ್ತೆ. ಗೊತ್ತಿದ್ರು ನಮ್ಗೆ ಯಾಕೆ, ನಮ್ಗೇನು ಆಗ್ತಾ ಇಲ್ವಲ್ಲ, ಆಗ್ತಾ ಇರೋದು ಅವ್ರ ಮನೆಗೆ ತಾನೆ ಅನ್ನೋ ಒಂದು ನೆಗ್ಲಿಜೆನ್ಸಿ, ಅಂದ್ರೆ ನಕಾರಾತ್ಮಕ ಧೋರಣೆ ಅಂತ ಏನ್ ಹೇಳ್ತೀವಿ ಕನ್ನಡದಲ್ಲಿ, ಆ ಒಂದು ಧೋರಣೆಯಿಂದನೇ ನಾಳೆ ದಿನ ನಮಗೂ ಅದೇ ಆದ್ರೆ ಏನ್ ಮಾಡೋದು, ಯಾರ್ ನೆರವಿಗೆ ಬರ್ತಾರೆ ಅನ್ನೋ ಚಿಂತೆನೆ ಮಾಡೋದಿಲ್ಲ ಅವರು. ಒಟ್ನಲ್ಲಿ ಕಳ್ತನ ಆಗ್ತಿದ್ಯಾ, ದರೋಡೆ ಆಗ್ತಿದ್ಯಾ, ಪಕ್ಕದ ಮನೆಗೆ ತಾನೇ ಆಗೋದು, ನಮ್ಮ ಮನೆಗೇನಾಗಿಲ್ವಲ್ಲ, ನಾವ್ಯಾಕೆ ಇಂಟರ್ಫಿಯರ್ ಆಗ್ಬೇಕು ಅನ್ನೋ ಒಂದು ವಿಚಿತ್ರ ಮನೋಭಾವನೆಯನ್ನ ಜನ ಬೆಳೆಸ್ಕೊಂಡಿರ್ತಾರೆ. ಇದು ಖಂಡಿತ ಒಳ್ಳೇದಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ ಒಬ್ಬರ ಕಷ್ಟಕ್ಕೆ ಒಬ್ರು ಆಗ್ಬೇಕು ಅಂತಂದಾಗ ನಾಳೆ ದಿನ ಇದೇ ಘಟನೆಗಳು, ಯಾವುದೇ ಒಂದು ಘಟನೆ ನಮ್ಮನೇಲಿ ನಡೆದಾಗ ನಾವು ಕರೆದ್ರೆ ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಯಾಕೆ ಅಂತಂದ್ರೆ ನಾವೇ ಒಬ್ರು ನೆರವಿಗೆ ಹೋಗದೆ ಇರೋದ್ರಿಂದ ನಮ್ ನೆರವಿಗೆ ಬರ್ಲಿ ಇನ್ನೊಬ್ರು ಅಂತ ನಿರೀಕ್ಷಿಸೋದು ಕೂಡ ಅದು ಮೂರ್ಖತನ ಆಗ್ಬಿಡುತ್ತೆ. ಅದರಿಂದ ನಾವು ನೆರೆಹೊರೆಯವ್ರನ್ನ ಚೆನ್ನಾಗಿ ಇಟ್ಕೋಬೇಕು. ನೆರೆಹೊರೆ ಅಂತಂದ್ರೆ ಕೇವಲ ಬರೀ ಮಾತುಕತೆಗೆ ಮಾತ್ರ ಅಲ್ಲ, ಕಷ್ಟ ಸುಖಗಳಿಗೂ ಕೂಡ ಆಗಬೇಕು ಒಬ್ರಿಗೊಬ್ರು ಅನ್ನೋದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಕೊಂಡು ನೆರೆಹೊರೆಯವ್ರ ಜೊತೆ ನಾವು ಪ್ರೀತಿಯಿಂದ, ವಿಶ್ವಾಸದಿಂದ ಮತ್ತೆ ಒಂದು ಸ್ನೇಹಮಯವಾದಂತಹ ವಾತಾವರಣದಲ್ಲಿ ನಾವು ಅವ್ರನ್ನ ಕಾಣಬೇಕು. ಅವ್ರು ಯಾರೇ ಬರ್ಲಿ ಅವರನ್ನ ಪರಿಚಯ ಮಾಡ್ಕೋಬೇಕು, ಅವ್ರ ಯೋಗಕ್ಷೇಮ ವಿಚಾರಿಸಬೇಕು, ಅವರು ಎಲ್ಲಿಂದ ಯಾತಕ್ ಬಂದ್ರು ಇಲ್ಲಿಗೆ ಅದೆಲ್ಲವನ್ನು ತಿಳ್ಕೋಬೇಕು. ಈಗ ಇನ್ನೊಂದು ಅಪಾಯಕಾರಿ ಬೆಳವಣಿಗೆ ನಡೀತಾ ಇದೆ ನಗರಗಳಲ್ಲಿ, ವಿಶೇಷವಾಗಿ ಏನು ಅಂತಂದ್ರೆ ಈ ಭಯೋತ್ಪಾದಕರು ಅಥವಾ ಉಗ್ರವಾದಿಗಳು ಅಂತ ಏನ್ ಕರಿತೀವಿ, ಅವರು ಅಕ್ಕಪಕ್ಕದಲ್ಲಿ ಬಂದ್ರೆ ಅವ್ರು ಯಾರನ್ನೂ ಪರಿಚಯ ಮಾಡ್ಕೊಳಕ್ ಹೋಗಲ್ಲ. ಯಾವಾಗ್ಲೂ ಮನೆ ಬಾಗ್ಲಾಕದಂಗೆ ಇರ್ತಾರೆ. ಯಾಕೆ ಅಂತಂದ್ರೆ ಅವರು ತಮ್ಮ ದುಷ್ಕೃತ್ಯಗಳನ್ನ ಆದಷ್ಟು ಮನೆ ಒಳಗಡೆನೆ ಮಾಡ್ತಾ ಇರ್ತಾರೆ. ಆದ್ರೆ
ಅದರ ಸುಳಿವು ಅಥವಾ ಆ ವಿಚಿತ್ರ ಮನೋಭಾವ ಅಕ್ಕಪಕ್ಕದವ್ರು ಗೊತ್ತಿದ್ರು ಕೂಡ ಅವ್ರು ಯಾರು ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಲ್ಲ, ಏನಿಲ್ಲ. ಒಂದು ದಿನ ಯಾವಾಗ ಅವರು ಬಾಂಬ್ ದಾಳಿಗಳನ್ನು ಇನ್ನೊಂದೋ ಮಾಡಿದ್ರು, ಅದು ಈ ಮನೇಲಿ ಇದ್ದವರು ಅಂತ ಗೊತ್ತಾದಾಗ ಆಗ ಹೃದಯ ದಸಕ್ಕನ್ನೋ ಒಂದು ಆಘಾತಕ್ಕೊಳಗಾಗ್ತಾರೆ. ಅವಾಗ ಅದಕ್ಕೂ ಮೊದ್ಲೇ ಅವ್ರ ಬಗ್ಗೆ ಯಾಕೆ ಹಿಂಗಿದ್ದಾರೆ ಇವ್ರನ್ನ ಏನಾದ್ರೂ ಮಾಡಿ ಮಾತಾಡಿಸಿ ಇವರ ಪರಿಚಯ ಮಾಡ್ಕೊಂಡು ಯಾತಕ್ಕೋಸ್ಕರ ಈ ತರ ಇದಾರೆ ಇವರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದೇ ಇಲ್ಲ. ಆಗ ತಿಳ್ಕೊಳ್ಳೋದೇ ಆದ್ರೆ ಎಷ್ಟೋ ಘಟನೆಗಳನ್ನ, ಎಷ್ಟೋ ದುಷ್ಕೃತ್ಯಗಳನ್ನ ನಾವು ತಪ್ಪಿಸಬಹುದು. ಯಾಕೆಂದ್ರೆ ಅವರ ನಡವಳಿಕೆಗಳ ಬಗ್ಗೆ ನಾವು ಪೊಲೀಸರಿಗೆ ಮಾಹಿತಿ ಕೊಡೋದಾಗ್ಲಿ, ಮತ್ತೆ ತನಿಖಾಧಿಕಾರಿಗಳು ಬಂದಾಗ ಅವ್ರ ಬಗ್ಗೆ ಸುಳುವು ಕೊಡೋದಾಗ್ಲಿ ಮಾಡಿದಾಗ ಅಮಾಯಕರು ಬಲಿಯಾಗೋದನ್ನ ಈ ಮೂಲಕ ತಪ್ಪಿಸಬಹುದು. ನಮ್ ನೆರೆಹೊರೆ ಬಗ್ಗೆ ನಾವೇ ಸರಿಯಾಗಿ ತಿಳ್ಕೊಳ್ಳಿಲ್ಲ, ನಮ್ಗೆ ಸರಿಯಾದ ಮಾಹಿತಿ ಇರ್ಲಿಲ್ಲ ಅಂತಂದ್ರೆ ಆ ಒಂದಲ್ಲ ಒಂದು ದಿನ ಬೇರೆಯವ್ರಿಗಾಗೋ ಅಪಾಯ ನಮಗೂ ಕಟ್ಟಿಟ್ಟು ಬುತ್ತಿ ಅಂತ ನಾವು ಭಾವಿಸ್ಬೇಕು. ಹಾಗಾಗಿ ನೆರೆಹೊರೆ ಮೇಲೆ ನಾವು ಡಿಪೆಂಡ್ ಆಗೋದು ಕೂಡ ಒಂದು ರೀತಿ ಉತ್ತಮ. ಯಾಕೆಂದ್ರೆ ಹಳ್ಳಿಗಳಲ್ಲಿ ಒಬ್ರಿಗೆ ಯಾರಿಗಾರು ತೊಂದರೆ ಕೊಡ್ತಾ ಇದಾರೆ, ಒಬ್ರು ಬೇರೆ ಕಡೆಯಿಂದ ಬಂದು ಅಂದ್ರೆ ಎಲ್ಲಾ ಜನ ಸೇರ್ಕೊಂಡು ಅದನ್ನ ಪ್ರತಿರೋಧ ಒಡ್ಡಿ ಅವ್ರಿಗೆ ಸರಿಯಾದ ದಂಡನೆ ಕೊಟ್ಟು ಕಳಿಸ್ತಾರೆ. ಆದ್ರೆ ನಗರ ಪ್ರದೇಶಗಳಲ್ಲಿ ಹಂಗಾಗ್ತಾ ಇಲ್ಲ. ಯಾರ್ದೋ ಮನೆ ಕನ್ನ ಹಾಕಿದ್ರು ನಮ್ಗೇನು ಅನ್ನೋ ಒಂದು ಮನೋಭಾವ ಇಟ್ಕೊಂಡಿರ್ತಕ್ಕಂತ ಜನ, ಓದದಂತ ವಿದ್ಯಾವಂತರಲ್ಲಿ ಇದು ಜಾಸ್ತಿ ಆಗಿರೋದ್ರಿಂದ ಇದು ಒಂದು ಅಪಾಯಕಾರಿ ಬೆಳವಣಿಗೆ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಇಂಥ ದರಿದ್ರ ಮನೋಭಾವನೆಯನ್ನ ತ್ಯಜಿಸಿ ನೆರೆಹೊರೆ ಅಂತಂದ್ರೆ ಅವರು ಕೂಡ ಒಂದು ರೀತಿ ಸ್ನೇಹ ಸಂಬಂಧ ಇದ್ದಾಗೆ ಅಂತ ತಿಳ್ಕೊಂಡು ಬಾಳಿ ಬದುಕಿ ಅವ್ರಿಗೂ ಉಪಕಾರ ಮಾಡ್ತಾ ಅವರು ನಮ್ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದಾಗ್ಲೇ ಆ ನೆರೆಹೊರೆ ಅನ್ನೋದಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ನಾನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ಸಂಚಿಕೆಯಲ್ಲಿ ತಮ್ಮೆಲ್ಲರನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.